ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಿಸಿಬೇಳೆ ಬಾತ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಗೆ 2 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ, ಒಂದೆರಡು ಲವಂಗ ಹಾಗೂ ಕೆಂಪು ಮೆಣಸನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಆನಂತರ ಒಂದು ಕುಕ್ಕರಿಗೆ ಒಗ್ಗರಣೆಗೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನು, ಆನಂತರ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಅರಿಶಿನ, ಗೋಡಂಬಿ, ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ಬೇಳೆ, ತರಕಾರಿಯಲ್ಲಿ ನಾನು ಇವತ್ತು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಬೀನ್ಸು, ಹಸಿ ಬಟಾಣಿ, ಕ್ಯಾರೆಟ್, ನವಿಲುಕೋಸನ್ನು ತಗೊಂಡಿದ್ದೀನಿ. ನೀವು ಇನ್ನು ಬೇರೆ ಯಾವ್ದಾದ್ರು ತರಕಾರಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಷ್ಟನ್ನು ಹಾಕಿಬಿಟ್ಟು ಅದನ್ನು ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಹಾಕಬೇಕು. ಈಗ ಫಸ್ಟಿಗೆ ನಾನು ತರಕಾರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತರಕಾರಿ ಹಾಕ್ಕೊಂಡೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಅಡುಗೆಗೆ ಬಳಸೋದು ಕಲ್ಲುಪ್ಪನ್ನೇ. ನೀವು ಯಾವ ಉಪ್ಪನ್ನು ಬೇಕಾದರೂ ಹಾಕ್ಕೊಳ್ಬೋದು. ಕಲ್ಲುಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಈಗ ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಕೈ ಆಡಿಸ್ಕೊಂಡ ನಂತರ ಈಗ ಅದಕ್ಕೆ ಮೊದಲೇ ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡರನ್ನು, ಬಿಸಿಬೇಳೆ ಬಾತ್ ಪೌಡರನ್ನು ಹಾಕ್ಕೊಳ್ಬೋದು. ನೀವು ಬೇಕಾದರೆ MTR ಪೌಡರನ್ನು ಕೂಡ ಬಳಸ್ಬೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೋಮ್ ಮೇಡಾಗಿ ಮಾಡಿಟ್ಕೊಂಡ್ರೆ ತುಂಬ ಕಾಲನೂ ಬರುತ್ತೆ ಮತ್ತು ಹೆಲ್ದಿ ಕೂಡ ಹೌದು. ನಂತರ ಈಗ ನಾನು ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಪೌಡರನ್ನು ಹಾಕ್ಕೊಂಡ ನಂತರ ಅದಕ್ಕೆ ಅಕ್ಕಿ ಮತ್ತು ಬೇಳೆಯನ್ನು ನಾನು 1 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು MTR ಬಿಸಿಬೇಳೆ ಬಾತ್ ಪೌಡರ್ನ ಕೂಡ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ. ನಾನು ಈಗ ಮನೆಯಲ್ಲೇ ನಾನೇ ಮಾಡಿರುವಂಥ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಬೇಳೆಯನ್ನು, ತೊಗರಿ ಬೇಳೆಯನ್ನು ಮಾತ್ರ ತಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಕೂಡ ಹಾಕ್ಕೊಳ್ಬೋದು. ತೊಗರಿಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತೊಗರಿಬೇಳೆ ಹಾಕಿದ್ದೀನಿ ನಾನು. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಈಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು 4 ವಿಸಿಲನ್ನು ಹೊಡಿಸ್ಬೇಕಾಗತ್ತೆ. ಯಾಕಂದರೆ ಚೆನ್ನಾಗಿ ಬೇಯಬೇಕಾಗತ್ತೆ, ಅದಕ್ಕೋಸ್ಕರ. ಇದು ತಿನ್ನಲಿಕ್ಕೂ ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. 2 ನಿಮಿಷದಲ್ಲಿ ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು. ಒಂದು ಒಳ್ಳೆಯ ಹೆಲ್ದಿಯಾದಂಥ ರೆಸಿಪಿ ಇದು. ಧನ್ಯವಾದಗಳು.